ವರ್ಷದ ಕೊನೆಯ ತಿಂಗಳು. ನಮ್ಮೆಲ್ಲರ ಮನಸ್ಸಿನಲ್ಲಿ ಇಡೀ ವರ್ಷದ ಏಳು ಬೀಳುಗಳು ಹಾದು ಹೋಗುವ ಸಮಯ. ಆದರೆ ಲಯನ್ಸ್ ಕ್ಲಬ್ ಹಂಗ್ಳೂರಿಗೆ ಅತ್ಯಧಿಕ ಸಂತೋಷದ ಹಾಗೂ ಹೆಮ್ಮೆಯ ಕ್ಷಣ. ಪದಗ್ರಹಣಗೊಂಡ ದಿನದಿಂದ ಅನೇಕ ಕಾರ್ಯಚಟುವಟಿಕೆಗಳನ್ನು, ಸೇವಾ ಕಾರ್ಯಗಳನ್ನು ನೆರವೇರಿಸಿ ಜಿಲ್ಲೆ 317Cಯಲ್ಲಿ ಪ್ರಥಮ ಸ್ಥಾನದಲ್ಲಿ ಮುನ್ನಡೆಯುತ್ತಿದ್ದು, ಇದೀಗ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಗೆ ಅಣಿಯಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸಲು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ರೋವನ್ ಡಿಕೋಸ್ಟಾ, ಕಾರ್ಯದರ್ಶಿ ಲಯನ್ ಮ್ಯಾಥ್ಯೂ ಜೋಸೆಫ್ ಹಾಗೂ ಕೋಶಾಧಿಕಾರಿ ಲಯನ್ ಪುನೀತ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿ ತಮ್ಮ ಕೊರಳ ಲಾಂಛನವನ್ನು ಧರಿಸಿ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಐ ರೋವನ್ ಡಿಕೋಸ್ಟಾ, ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಹಂಗಳೂರು, ಮೀಟಿಂಗ್ ಕಾಲ್ ಟು ಆರ್ಡರ್. ಗೌರಿ ತನಯ ಗಜವದನ ಬೇಡುವೆ, ತ್ರಿಗಜ ವಂದಿತನೆ ಸುಜನರ ಪೊರೆವನೆ, ತ್ರಿಗಜ ವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ. ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. Code of ethics to show my faith in the worthiness of my vocation by industrious application to the end that I may merit a reputation for quality of service. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಕ್ಲಬ್ಬಿಗೆ ಅಧಿಕೃತ ಭೇಟಿ ನೀಡಲು ಆಗಮಿಸಿದ ನಮ್ಮ ಜಿಲ್ಲಾ ಗವರ್ನರಾದ ಲಯನ್ ಮೊಹಮ್ಮದ್ ಹನೀಫ್ ಸರ್ ಇವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಪ್ರಥಮ ಉಪ ಗವರ್ನರಾದ ಲಯನ್ ಸಪ್ನ ಸುರೇಶ್ ಮೇಡಮ್ ಇವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮೂರಿನ ಆದ ದ್ವಿತೀಯ ಉಪಜಿಲ್ಲಾ ಗವರ್ನರಾದ ಲಯನ್ ರಾಜೀವ್ ಕೋಟೆ ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸದಸ್ಯರಾದ ಲಯನ್ ಗಿರೀಶ್ ರಾವ್ ಇವರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ಕ್ಯಾಬಿನೆಟ್ ಟ್ರೆಜರರಾದ ಲಯನ್ ಶ್ರೀನಿವಾಸ್ ಪೈ ಸರ್ ಇವರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ರೀಜನ್ ಚೇರ್ಪರ್ಸನ್ ಲಯನ್ ಬನ್ನಾಡಿ ಸೋಮನಾಥ್ ಹೆಗ್ಡೆ ಸರ್ ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರಾಗಿ ಹಾಗೂ ನಮ್ಮ ಕ್ಲಬ್ಬಿನ ಈ ಒಂದು ಮಟ್ಟಕ್ಕೆ ಬರಲು ತುಂಬ ಸಾಹಸ ಮಾಡಿದ ನಮ್ಮ ಝೋನ್ ಚೇರ್ಪರ್ಸನ್ ಲಯನ್ ಎಚ್ ಬಾಲಕೃಷ್ಣ ಶೆಟ್ಟಿ ಸರ್ ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ನಮ್ಮ ಕ್ಲಬ್ಬಿನ ಸೆಕ್ರೆಟರಿಯಾದ ಮ್ಯಾಥ್ಯೂ ಜೋಸೆಫ್ ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಟ್ರೆಜರರಾದ ಪುನೀತ್ ಶೆಟ್ಟಿ ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಅಧ್ಯಕ್ಷರಾದ ಲಯನ್ ರೋವನ್ ಡಿಕೋಸ್ಟರ್ ಅವರೇ, ಇಂದಿನ ಮುಖ್ಯ ಅತಿಥಿ ಜಿಲ್ಲಾ ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ರವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಲಯನ್ಸ್ ಕ್ಲಬ್ ಹಂಗಳೂರಿನ 2024-25 ಸಾಲಿನ ಪದಗ್ರಹಣವನ್ನು ದಿನಾಂಕ 5/7/2024 ಲಯನ್ ಪ್ರಕಾಶ್ ಟಿ ಸೋನ್ಸ್ ಅವರು ನೆರವೇರಿಸಿಕೊಟ್ಟರು. ಅಧ್ಯಕ್ಷರಾಗಿ ಲಯನ್ ರೋವನ್ ಡಿಕೋಸ್ಟಾ, ಕಾರ್ಯದರ್ಶಿಯಾಗಿ ಲಯನ್ ಮ್ಯಾಥ್ಯೂ ಜೋಸೆಫ್, ಕೋಶಾಧಿಕಾರಿಯಾಗಿ ಲಯನ್ ಪುನೀತ್ ಶೆಟ್ಟಿ ಅವರು ಅಧಿಕಾರ ಸ್ವೀಕರಿಸಿದರು. 14 ಜನ ಹೊಸ ಸದಸ್ಯರನ್ನು ಸೇರ್ಪಡೆಗೊಂಡು ಒಟ್ಟು ಸದಸ್ಯರ ಸಂಖ್ಯೆ 66 ಆಗಿರುತ್ತದೆ. ಇದರಲ್ಲಿ 8 ಜನ ಕ್ಯಾಬಿನೆಟ್ ಸದಸ್ಯರು. ಸೇವಾ ಚಟುವಟಿಕೆಗಳು: ಆರೋಗ್ಯ ಕ್ಷೇತ್ರದಲ್ಲಿ ಶ್ರೀ ರಾಯನ್ ಮ್ಯಾನ್ಯುಯಲ್ ಅವರಿಗೆ ಕಿಡ್ನಿ ಚಿಕಿತ್ಸೆಗಾಗಿ ಧನಸಹಾಯ ನೀಡಲಾಯಿತು. SLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ 4 ವಿದ್ಯಾರ್ಥಿಗಳಿಗೆ ಹಾಗೂ ಚೆಸ್ ಚಾಂಪಿಯನ್ ವರ್ಣಿತ ಕುಂದರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಆಸುಪಾಸಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಯ 8 ವಿದ್ಯಾರ್ಥಿಗಳಿಗೆ ಧನಸಹಾಯ ನೀಡಲಾಯಿತು. ಥ್ಯಾಂಕ್ ಯು ಮ್ಯಾಮ್. ಶ್ರೀಮತಿ ಗೌರಿ ಇವರಿಗೆ ಹೊಲಿಗೆ ಯಂತ್ರವನ್ನು ಲಯನ್ ರಮೇಶ್ ಶೆಟ್ಟಿ ಕೆಂಚನೂರು ಇವರು ನೀಡಲಿದ್ದಾರೆ. ದಯವಿಟ್ಟು ಲಯನ್
ಈ ಒಂದು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟಿನಲ್ಲಿ ಆ ಒಂದು ಮನೆಗೆ ನನ್ನನ್ನು ಕರ್ಕೊಂಡು ಹೋದರು, ರೊಸಾರಿಯೋ ಡಿಸೋಜ. ಆಗ ಅವರಲ್ಲಿ ಒಂದು ಬೇಡಿಕೆಯನ್ನಿಟ್ಟರು, ನನಗೆ ಶುಗರ್ ಕಾಯಿಲೆ, ತುಂಬ ಹೈ ಶುಗರ್ ಇದೆ, ನಡಿಲಿಕ್ಕೆ ಕಷ್ಟ ಆಗ್ತದೆ, ನೀವೊಂದು ವೀಲ್ ಚೇರನ್ನು ನನಗೆ ಕೊಟ್ಟರೆ ಒಳ್ಳೆದಿತ್ತಂತ ಅಧ್ಯಕ್ಷ ಹತ್ರ ಬೇಡಿಕೆಯನ್ನಿಟ್ಟರು. ಆಗ ಆ ವೀಲ್ ಚೇರ್ನ ಮೊತ್ತವಾಗಿ ನಾನು ನೀಡ್ತೇನೆ ಅಂತ ಆ ದಿನ ಪ್ರಾಮಿಸ್ ಮಾಡಿದ್ದೆ. ಅವರೀಗ ವೀಲ್ ಚೇರನ್ನು ಕೊಟ್ಟಿದ್ದಾರೆ. ಆ ಮೊತ್ತವನ್ನು ನಾನು ಅಧ್ಯಕ್ಷರಿಗೆ ಹಸ್ತಾಂತರ ಮಾಡ್ತಾ ಇದ್ದೆ. ಅಧ್ಯಕ್ಷರೇ, ನೆಚ್ಚಿನ ಜಿಲ್ಲಾ ಗವರ್ನರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನೆರೆದ ಎಲ್ಲ ಲಯನ್ ಬಂಧುಗಳೇ, ಆಹ್ವಾನಿತರೆ. ಲಯನ್ ಸುರೇಂದ್ರ ಶೆಟ್ಟಿರವರ ಕಿರು ಪರಿಚಯ. ಲಯನ್ ಸುರೇಂದ್ರ ಶೆಟ್ಟಿ ಆಡಳಿತ ನಿರ್ದೇಶಕರು, ಸಹನಾ ಸಮೂಹ ಸಂಸ್ಥೆ. ಹುಟ್ಟಿದ ದಿನಾಂಕ 9/6/1977. ಇವರ ತಂದೆ ರಮೇಶ್ ಶೆಟ್ಟಿ, ತಾಯಿ ವಾರಿಜಾರ್ ಶೆಟ್ಟಿ. ವಿದ್ಯಾಭ್ಯಾಸ BCom ಪದವೀಧರರು. ಪತ್ನಿ ಶ್ರೀಮತಿ ಸಹನಾ ಎಸ್ ಶೆಟ್ಟಿ. ಮಕ್ಕಳು ಸುಮುಖ ಶೆಟ್ಟಿ ಮತ್ತು ಸುಮೇಧ ಶೆಟ್ಟಿ. ಶ್ರೀಯುತ ಸುರೇಂದ್ರ ಶೆಟ್ಟಿಯವರು ಮೂಲತಃ ಕಾರ್ಕಳದವರಾಗಿದ್ದು, ಕುಂದಾಪುರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರತಿಷ್ಠಿತ ಸಹನಾ ಸಮೂಹ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮುಖೇನ ಸಹನಾ ಡೆವಲಪರ್ಸ್ ಮತ್ತು ಸಹನಾ ಬಿಲ್ಡರ್ಸ್ ಮೂಲಕ ವಾಸ್ತವ್ಯ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣದ ಮೂಲಕ ಮನೆ ಮಾತಾಗಿದ್ದಾರೆ. ಸಹನಾ ಸಮೂಹ ಸಂಸ್ಥೆಯಡಿಯಲ್ಲಿ ನಿರ್ಮಾಣವಾದ ಮಹತ್ವಾಕಾಂಕ್ಷೆಯ ಸಹನಾ ಕನ್ವೆನ್ಷನ್ ಸೆಂಟರ್ ಮತ್ತು ಹೋಟೆಲ್ ಸಹನಾ ಆರ್ಕಿಡ್, ಸಹನಾ ಸನ್ ಕ್ಯಾಸ್ಟಲ್ ಬೀಚ್ ರಿಸಾರ್ಟ್, ಲಯನ್ ಹಾಗೂ ಸಹನಾ ಸಿಲ್ಕ್ ಹೌಸ್ ಉದ್ಯಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಸುರೇಂದ್ರ ಶೆಟ್ಟಿಯವರು ವ್ಯವಹಾರದ ಜೊತೆಗೆ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಕಾರ್ಕಳ ಶ್ರೀ ಕ್ಷೇತ್ರ, ಶಿವತಿಕೆರೆ ಉಮಾಮಹೇಶ್ವರ ದೇವಸ್ಥಾನ ಇದರ ಆಡಳಿತ ಮುಖ್ಯಸ್ಥರಾಗಿ ಮತ್ತು ಶ್ರೀ ಮುರುಗನ್ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು, ಈಗ ಕೋಟೇಶ್ವರದ ರೋಟರಿ ಕ್ಲಬ್ ಸದಸ್ಯರಾಗಿಯೂ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದಾರೆ. ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದು, ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಂದರೆ KPCC ಸದಸ್ಯನಾಗಿ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಶ್ರೀ ಶ್ರೀ ಪೇಜಾವರ ಸ್ವಾಮಿಗಳ ಪರ್ಯಾಯದ ವೇದಿಕೆಯಲ್ಲಿ ರಾಜ್ಯ ಮಟ್ಟದ ಉಪಾಧ್ಯಾಯ ಪ್ರಶಸ್ತಿ, ಬೆಂಗಳೂರಿನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಹನಾ ಸಮೂಹ ಸಂಸ್ಥೆಯ ಶ್ರೇಷ್ಠತೆ, ಆತಿಥ್ಯ ಮತ್ತು ಜನಪ್ರಿಯತೆಯನ್ನು ಪರಿಗಣಿಸಿ ಇಂಡಿಯನ್ ಐಕಾನ್ 2019 ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ವಿಶ್ವ ಬಂಟರ್ ಸಮ್ಮೇಳನದಲ್ಲಿ ಸಾಧಕರ ಸನ್ಮಾನ, ಬೇರೆನ್ ಕನ್ನಡ ಸಂಘದಿಂದ ದೊರೆತ ಶ್ರೇಷ್ಠ ಸನ್ಮಾನಗಳು, ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ನೀಡುವ ET ಅಚೀವರ್ಸ್ ಕರ್ನಾಟಕ 2023 ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಪ್ರಸ್ತುತ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡಿರುತ್ತಾರೆ. ಇವರೇ ನಮ್ಮ ಲಯನ್ ಸುರೇಂದ್ರ ಶೆಟ್ಟಿಯವರು. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್. Lion, our district president Rohan DeCosta, and dignitaries on the dais and dignitaries of the dais and invitees guests. I have pleasure in introducing our dear Lion Muhammad Hanif on his official visit to our club today. District Governor MJF Lion Muhammad Hanif was born in an illustrious Muslim family as the proud son of late Haji P. Muhammad and Mrs. Noor Jahan. He had his early education at Peradure High School. He obtained his BCom degree at Purna Prajna College, Udupi. Presently, he is working as Project Director of Sales
at Messrs. VK Builders, Udupi, and partner in S-Mart group of supermarkets. He is also involved in real estate business. He is our beloved lion, Mohammad Hanif. ಎಲ್ಲರಿಗೂ ಈ ಸುಂದರ ಸಮಾರಂಭದ ಈ ಸಂಜೆಯ ಶುಭಾಶಯಗಳನ್ನು ಹೇಳುತ್ತಾ, ಲಯನ್ಸ್ ಕ್ಲಬ್ ಹಂಗ್ಳೂರು ಇದರ ಅಧ್ಯಕ್ಷರಾದಂತಹ ನನ್ನ ಮಿತ್ರರಾದಂತಹ ರೋಹನ್ ಡಿಕೋಸ್ಟರ್ ಅವರೇ, ಹಾಗೂ ಈ ಕ್ಲಬ್ಬಿನ ಸೆಕ್ರೆಟರಿ ಆದಂತಹ ಲಯನ್ ಮ್ಯಾಥ್ಯೂ ಜೋಸಫ್ರವರೇ, ಹಾಗೂ ಟ್ರೆಜರರ್ ಆದಂತಹ ನನ್ನ ಮಿತ್ರರಾದಂತಹ ಪುನೀತ್ ಶೆಟ್ಟಿ ಅವರೇ, ಹಾಗೂ ವೇದಿಕೆಯಲ್ಲಿ ನನ್ನೊಂದಿಗಿರುವಂತಹ ನಮ್ಮ ಜಿಲ್ಲೆಯ ನೆಚ್ಚಿನ ಫಸ್ಟ್ ವೈಸ್ ಗವರ್ನರ್ ಆದಂಥ PMJF ಸ್ವಪ್ನ ಸುರೇಶ್ ಅವರೇ, ಹಾಗೂ ನಿಮ್ಮೆಲ್ಲರ ಮಿತ್ರನೇ ಅಂತ ಹೇಳ್ಬೋದು, ಸೆಕೆಂಡ್ VDG ಫ್ರಮ್ ಕುಂದಾಪುರ MJF ರಾಜೀವ್ ಕೋಟ್ಯಾನ್ರವರೇ, ಹಾಗೂ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಈ ರೀಜನ್ ಚೇರ್ಪರ್ಸನ್ ಆದಂಥ ಆ್ಯಸ್ ಆನ್ ಟುಡೇ ದ ಬೆಸ್ಟ್ ರೀಜನ್ ಚೇರ್ಪರ್ಸನ್ ಹೇಳ್ಬೋದು, ಬನ್ನಡಿ ಸೋಮನಾಥ್ ಹೆಗಡೆ ಅವರೇ, ಹಾಗೂ ನಮ್ಮೆಲ್ಲರ ಸೀನಿಯರ್ ಮೋಸ್ಟ್ ಝೋನ್ ಚೇರ್ಮನ್ ಆಫ್ ದ ಡಿಸ್ಟ್ರಿಕ್ಟ್ ನಮ್ಮ ಬಾಲಕೃಷ್ಣ ಶೆಟ್ಟರವರೇ, ಹಾಗೂ ನನ್ನೊಂದಿಗೆ ಯಾವತ್ತೂ ನನ್ನ ಬಲಗಡೆ ಎಡಗಡೆ ಇದ್ದಂತೆ ನನ್ನೊಂದಿಗಿರುವಂಥ ನನ್ನ ಕ್ಯಾಬಿನೆಟ್ ಸೆಕ್ರೆಟರಿ ಆದಂಥ ಗಿರೀಶ್ ರಾವ್ರವರೇ, ಹಾಗೂ ಕ್ಯಾಬಿನೆಟ್ ಟ್ರೆಜರರ್ ಆದಂಥ ಶ್ರೀನಿವಾಸ್ ಪೈ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಬೇರೆ ಬೇರೆ ಕ್ಲಬ್ಬಿನಿಂದ ಬಂದಂಥ ನಮ್ಮ ಅಮೃತಧಾರದಿಂದ ಬಂದ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ವನಿಶ್ರೀ ಅವರೇ, ಹಾಗೂ ಹೊಸ ಕ್ಲಬ್ಬು, ಹೊಸ ಮಗು ಅಂತ ಹೇಳ್ಬೋದು, ಅದರ ವೈಟ್ ಝೋನ್ನ ಅಧ್ಯಕ್ಷರಾದಂತಹ ವಿಜಯ್ ಭಂಡಾರಿ ಅವರೇ, ಹಾಗೂ ನಮ್ಮ ಕೋಟ ಗಿಲಿಯಾರ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ನಮ್ಮ ಮಿತ್ರರಾದಂಥ ವಿಜಯ್ ಶೆಟ್ಟಿ ಅವರೇ, ಹಾಗೂ ಕೋಸ್ಟಲ್ನ ಕ್ಲಬ್ನಿಂದ ಬಂದಂಥ ನಮ್ಮ ಮಿತ್ರರಾದಂತಹ ವಸಂತರಾಜರವರೇ, ಕೋಟೇಶ್ವರ ಕ್ಲಬ್ಬಿನ ಅಧ್ಯಕ್ಷರಾದಂತಹ ವಿಶ್ವನಾಥ್, ಹಾಗೂ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳುವಂತಹ ನಮ್ಮ ದಿನಕರ್ ಶೆಟ್ಟಿ ದಂಪತಿಯವರೇ, ಹಾಗೂ ನಮ್ಮ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟಿ ಇನ್ ದ ಡಿಸ್ಟ್ರಿಕ್ಟ್, ಆಲ್ವೇಸ್ ಆ್ಯಕ್ಟಿವ್ ಇನ್ ಎವ್ರಿಥಿಂಗ್, ಮಿಸ್ಟರ್ ರಾಮಾನಂದ್, ಇಂಜಿನಿಯರ್ ರಾಮಾನಂದ್ರವರೇ, ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಹಿರಿಯ ಸದಸ್ಯರಾದಂತಹ ನಮ್ಮ ಸೀತಾರಾಮ್ ಶೆಟ್ಟರೆ, ಹಾಗೂ ನಮ್ಮ ರೋಹನ್ ಡಿಕೋಸ್ಟರ ತಂದೆಯವರಾದಂತಹ ಫಿಲಿಪ್ ಡಿಕೋಸ್ಟರ್ ಅವರೇ, ಹಾಗೂ ಅವರ ಅಣ್ಣನಾದಂತಹ ಕಿರಣ್ ಡಿಕೋಸ್ಟರ್ ಅವರೇ, ಹಿರಿಯ ಅಧ್ಯಕ್ಷರಾದಂಥ ಚಾರ್ಟರ್ ಪ್ರೆಸಿಡೆಂಟ್ ಆದಂತಹ ವಾಲ್ಟರ್ ಡಿಸೋಜರ್ ಅವರೇ, ಹಾಗೂ ವಿಲ್ಫ್ರೆಡ್ ಡಿಸೋಜರ್ ಅವರೇ, ಹಾಗೂ ಈಗ ತಾನೇ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದುಕೊಂಡಂತಹ ನನ್ನನ್ನು ಅತಿ ಉತ್ತಮ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಂಡಂತಹ ನಮ್ಮ ಕೋಟ ಇಬ್ರಾಹಿಂ ಸಾಹೇಬ್ರೆ, ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವಿವಿಧ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳೇ, ಹಾಗೂ ಲಯನ್ಸ್ನ ಆಹ್ವಾನಿತರೆ, ಹಾಗೂ ಮಕ್ಕಳೇ, ಮಧ್ಯಾಹ್ನ 1:30 ಗಂಟೆಗೆ ಅತಿ ಉತ್ತಮ ರೀತಿಯಲ್ಲಿ ನಮ್ಮ ಬಾಲಕೃಷ್ಣ ಡೈರೆಕ್ಟರ್ ಇರ್ಬೋದು, ನಮ್ಮ ಮ್ಯಾಥ್ಯೂ ಇರ್ಬೋದು, ಅತಿ ಉತ್ತಮ ರೀತಿಯಲ್ಲಿ ನಮ್ಮನ್ನು ಇಲ್ಲಿ ರಿಸೀವ್ ಮಾಡಿಕೊಂಡು ಮಧ್ಯಾಹ್ನದಿಂದ ಸಾಯಂಕಾಲ 5:30 ಗಂಟೆಯ ತನಕ ಪ್ರತಿಯೊಂದು ಕಾರ್ಯಕ್ರಮ, ನನಗೆ ಎಲ್ಲಕ್ಕಿಂತ ಖುಷಿಯಾದ ಕಾರ್ಯಕ್ರಮ ದೊಡ್ಡ ಮಾಡಿದ್ದೀರಿ, ಆದರೆ ಒಂದು 15ರಿಂದ 20 ಕಾರ್ನಲ್ಲಿ ಕ್ಲಬ್ಬಿನ ಪ್ರತಿಯೊಂದು ಸದಸ್ಯರು ಒಟ್ಟುಗೂಡಿ ಒಂದು ಹಬ್ಬದ ಅಂತೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂತೋಷ ನನಗೆ ನನ್ನ ಜೀವನದಲ್ಲಿ ಯಾವತ್ತೂ ಸಿಗಲಿಕ್ಕಿಲ್ಲ. ಯಾಕಂದರೆ ದಟ್ ಈಸ್ ದ ಯೂನಿಟಿ ಆಫ್ ದಿಸ್ ಕ್ಲಬ್. ಐ ವಾಂಟ್ ಟು ಅಪ್ರಿಷಿಯೇಟ್. ಪ್ರೊಜೆಕ್ಟ್ರು ಪ್ರತಿಯೊಬ್ಬರು ಮಾಡ್ತಾರೆ, ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲಬ್ನಲ್ಲಿ ನೋಡೋದುಂಟು. ಆ ಪ್ರೆಸಿಡೆಂಟ್ ಸೆಕ್ರೆಟರಿ ಅವರೇ ಓಡೋದು, ಅವರೇ ಬ್ಯಾನರ್ ಇಡೋದು, ಅವರೇ ಬ್ಯಾನರ್ ತೆಗೆಯೋದು, ಅವರೇ ರಿಸೀವ್ ಮಾಡೋದು, ಅವರೇ ಸರ್ವಿಸ್ ಆ್ಯಕ್ಟಿವ್ನ ಓದೋದು. ಆದರೆ ಇವತ್ತು ಪ್ರತಿಯೊಬ್ಬರು ಕೂಡ ಎಲ್ಲಿ ಹೋದರೂ ಕೂಡ ಎಲ್ಲದ ಒಂದು ಕಾರ್ಯಕ್ರಮದಿಂದ ಇನ್ನೊಂದು ಪಾಯಿಂಟಿಗೆ ಹೋದಾಗ ವಿ ಶುಡ್ ವೇಟ್ 10 to 15 minutes ಆರ್ 20 minutes.
ಈಗ ನಾವು ಒಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಹೋಗುವಾಗ ಆ ಎಲ್ಲ ಗಾಡಿ ಕೂಡ ಹೋಗಿ ಎಲ್ಲ ಮೆಂಬರ್ ಕೂಡ ಹೋಗಿ ನಾವು ಹೋಗೋ ಮುಂಚೆ ಅವರಲ್ಲಿ ರೆಡಿಯಾಗಿ ಆಗಿದೆ ಫೋಟೋ ಸೆಷನ್ಗೆ. ಅಂದರೆ ಅವ್ರು ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಸುಂದರವಾಗಿ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದೆ. ಅದರಲ್ಲಿ ಹೆಚ್ಚು ಬೆನ್ನೆಲುಬಾಗಿ ನಿಂತಹ ನಮ್ಮ ಬಾಲಕೃಷ್ಣ ಶೆಟ್ಟರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಪ್ರೆಸಿಡೆಂಟ್ ರೋಹನ್ ಡಿಕೋಸ್ಟಾ, ನನ್ನ ಪರಿಚಯ ಅವರಿಗೆ ನಂತರ ಆದದ್ದು. ನನ್ನ ಪರಿಚಯ ಇದ್ದದ್ದು ಕಿರಣ್ ಡಿಕೋಸ್ಟನೊಟ್ಟಿಗೆ. ನಾನು ಬೆಂಡೆ ಹಿಡ್ದು ಇದ್ದದ್ದು ಕಿರಣ್ ಡಿಕೋಸ್ಟರನ್ನು ಒಂದು ಅಧ್ಯಕ್ಷರನ್ನು ಮಾಡಬೇಕಂತ, ರೀಜನ್ ಚೇರ್ಮನ್ ಮಾಡಬೇಕಂತ. ಆದರೆ ಬಿಸ್ನೆಸ್ಸಲ್ಲಿ ಫ್ರೆಂಡ್ಸ್ ಇದ್ದದ್ದು ರೋಹನ್ ಡಿಕೋಸ್ಟನೊಟ್ಟಿಗೆ. ಯಾಕಂದರೆ ನಮ್ಮ ವಿ ಕೆ ಬಿಲ್ಡರ್ಸಿಗೆ ಒಂದೊಂದು 5-6 ಕೊಟ್ಟಿದ್ದು, ಜಾಸ್ತಿ ಒಂದು 7-8 ಕೊಟ್ಟಿದ್ದು ಬಿಸ್ನೆಸ್ ಕೊಟ್ಟಿರ್ಬೋದು ನಮ್ಮ ಯುನೈಟೆಡ್ RMCಯಲ್ಲಿ. ಆವಾಗ ಅವರ ಪರಿಚಯ ಆ್ಯಸ್ ಎ ಬಿಸ್ನೆಸ್. ಆ ದಿನ ಕೂಡ ಇವರನ್ನು ಇಂಟ್ರಡ್ಯೂಸ್ಗೆ ಬಂದದ್ದು ಯಾರೂ ಅಲ್ಲ, ನಮ್ಮ ಇದೇ ಸಹನದ ಸುರೇಂದ್ರ ಶೆಟ್ಟರೇ ಬಂದು ನಮ್ಮ ರೋಹನನ್ನು ಪರಿಚಯ ಮಾಡಿ. ನನಗೆ ಶಾಕ್ ಆವಾಗ, ಕಿರಣ್ ಅನ್ನ ಅಂತ ಹೇಳಿದಾಗ ನನಗೆ ಶಾಕು. ನಾನು ಹೇಳಿದೆ ಈಸ್ ಎ ಲಯನ್, ಐ ನೋ ಹಿಸ್ ಫಾದರ್ ಆಲ್ಸೋ ಫಿಲಿಪ್ ಡಿಕೋಸ್. ಆದರೆ ದರ್ ಇಸ್ ನೋ ಸೆಕೆಂಡ್ ಚಾಯ್ಸ್, ವಿ ಗಾನ್ ವಿತ್ ದ ಓನ್ಲಿ RMC ಒಂದು ಯುನೈಟೆಡ್ RMC. ಆದರೆ ಅಧ್ಯಕ್ಷರಾಗಿದ್ದುಕೊಂಡು ಇನ್ ದ ಬ್ಯುಸಿ ಶೆಡ್ಯೂಲ್ಡ್, ನನಗೆ ಗೊತ್ತು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅವರ ಎಂಪೈರ್ ನನಗೆ ಗೊತ್ತು. ಎವ್ರಿಬಡಿ ನೋಸ್ ದ ಬಿಗ್ ಬಿಸ್ನೆಸ್ ಟೈಕೂನ್ ಇನ್ ಕುಂದಾಪುರ ಅಂತ ಹೇಳ್ಬೋದು. ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ದುಕೊಂಡು ಕೂಡ ಒಂದು ಕ್ಲಬ್ಬಲ್ಲಿ ಅಧ್ಯಕ್ಷನಾಗಿ ಏನೆಲ್ಲ ಸಾಧನೆ ಮಾಡ್ಬೋದು. ಹಿ ಹ್ಯಾಸ್ ದ ಡ್ರೀಮ್ ಆ್ಯಂಡ್ ಹಿ ಹ್ಯಾಸ್ ದ ಗೋಲ್, ಹಿ ಅಚೀವ್ಡ್. ಆ್ಯಸ್ ಆನ್ ಟುಡೇ ನನಗೆ ತುಂಬ ಸಂತೋಷ ಅಂದರೆ ದಿಸ್ ಇಸ್ ದ ಓನ್ಲಿ ಕ್ಲಬ್ ಈಸ್ ಗಿವನ್ ದ ಒನ್ ನ್ಯೂ ಕ್ಲಬ್, ದಿಸ್ ಇಸ್ ದ ಓನ್ಲಿ ಕ್ಲಬ್ ಈಸ್ ಗಿವನ್ ದ ಹೈಯೆಸ್ಟ್ CMJF, ದಿಸ್ ಇಸ್ ದ ಓನ್ಲಿ ಕ್ಲಬ್ ಗಿವನ್ ದ ಹೈಯೆಸ್ಟ್ ಮೆಂಬರ್ಶಿಪ್ ಗ್ರೋತ್. ಬಿಗ್ ಹ್ಯಾಂಡ್ ಗ್ಲೋವ್ಸ್ ಟು ಮಿಸ್ಟರ್ ರೋಹನ್ ಡಿಕೋಸ್ಟಾ ಆ್ಯಂಡ್ ಹಿಸ್ ಟೀಮ್. ನಾನು ಈ ಸಲ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಫ್ ಯು ಗೋ ಟು ಆಲ್ ಇಂಡಿಯಾ ಲೆವೆಲ್, ಇಂಡಿಯಾದಲ್ಲಿ ಮೆಂಬರ್ಶಿಪ್ ಗ್ರೋತ್ನಲ್ಲಿ ವಿ ಆರ್ ಇನ್ ಟಾಪ್ 10. ಅದು ಕೂಡ ನಮ್ಮ ಮಲ್ಟಿಪಲ್ನಲ್ಲಿ ವಿ ಆರ್ ದ ಓನ್ಲಿ ಒನ್ ಹೈಯೆಸ್ಟ್ ಮೆಂಬರ್ಶಿಪ್ ಗ್ರೋತ್ ಇಂಡಿಯಾದಲ್ಲಿ ಬಂದದ್ದು. ಆದರೆ ಆಮೇಲೆ ಸ್ವಲ್ಪ ನಾವು ಡ್ರಾಪ್ ಆಗ್ತಾ ಬಂತು. ಎಗೇನ್ ವಿ ಆರ್ ಪುಲ್ಲಿಂಗ್ ದ ಗೇರ್, ನಾವು ವಿಲ್ ಕಮ್ ಅಪ್ ಎಗೈನ್. ಆದರೂ ಕೂಡ ಆ್ಯಸ್ ಆನ್ ಟುಡೇ ನಾವು 189 ಲೀಡಿಂಗ್ನಲ್ಲಿ ಇದ್ದೇವೆ, ಮಲ್ಟಿಪಲ್ನಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದೇವೆ. ಅದರಿಂದ ಈ ಕ್ಲಬ್ಬಿನ ಪ್ರತಿಯೊಂದು ಮೆಂಬರಿಗೂ ಕೂಡ, ಯಾಕಂದರೆ ಒಂದು ಹೊಸ ಮೆಂಬರ್ ಒಂದು 10ರಿಂದ 15ರಿಂದ 20 ಜನ ತಂದು ಮತ್ತೊಂದು ಹೊಸ ಕ್ಲಬ್ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಈಸಿ. ಯಾಕಂದರೆ ಕುಂದಾಪುರದಲ್ಲಿ ತುಂಬ ಕ್ಲಬ್ಗಳು ಇರೋದ್ರಿಂದ ಜನನ ಹುಡುಕಲಿಕ್ಕೆ ಭಾರಿ ಕಷ್ಟ. ಆದರೂ ಕೂಡ ಇಂದು BODಯನ್ನು ಭಾರಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಆ BODಯಲ್ಲಿ ಕೂಡ ಒಂದು MJF ಇರ್ಬೋದು, ಹೊಸ ಕ್ಲಬ್ಬಿನ ಬಗ್ಗೆ ಅಗೇನ್ ಹಿ ಪ್ರಾಮಿಸ್ ಟು ಗಿವ್ ಮಿ ಒನ್ ಮೋರ್ ಕ್ಲಬ್. ಒಂದು ಚಪ್ಪಲಿ ಹೊಡಿರಿ ನೋಡು ಒಂದು ಅಧ್ಯಕ್ಷರಿಗೆ. ಈಸ್ ಡನ್ ಎ ವೆಲ್ ಗುಡ್ ಜಾಬ್ ಆನ್ ದ ಈಸ್ ಟಾಪ್ 1 ಇನ್ ದ ಡಿಸ್ಟ್ರಿಕ್ಟ್. ನಾನು ಹೇಳೋದಲ್ಲ, ನೀವಾಗಿ ಹೊಡಿಬೇಕು ಚಪ್ಪಲೆ. ಯಾಕಂದರೆ ಇನ್ನೊಬ್ಬರು ಬರುವ ಇನ್ನು ಎನಿಸ್ಬೇಕು, ಐ ವಾಂಟ್ ಟು ಬಿಕಮ್ ದ ಬೆಟರ್ ದನ್ ಮಿನಿಮಮ್ ಅಂತ. ನಾವು ಇನ್ ದ ಲಯನ್ಸ್ ವಿ ಆಲ್ವೇಸ್ ಯೂಸ್ ಟು ಸೇ ದ ನ್ಯೂ ಲೀಡರ್ ಹ್ಯಾಸ್ ಟು ಕಮ್, ಬಟ್ ವಿ ಆರ್ ಬೆಟರ್ ದನ್ ಹಿಮ್. ಖಂಡಿತ ಕಂಗ್ಳೂರು ಕ್ಲಬ್ಬಿನಲ್ಲಿ ಹೆಚ್ಚಿನ ಕ್ಲಬ್ನಲ್ಲಿ ಹೇಳೋದುಂಟು, ಈ ಸಲ ಕಿರಣ್ ಡಿಕೋಸ್ನವರು ರೋಹನ್ ಡಿಕೋಸ್ನವ್ರು ಇಷ್ಟು ಕೆಲಸ ಮಾಡಿದ್ದಾರೆ ಮಾರ, ನೆಕ್ಸ್ಟ್ ಇಯರ್ ಯಾರು ಪ್ರೆಸಿಡೆಂಟ್ ತಗೊಳ್ತಾರೆ, ಯಾರು ತಗೊಳ್ಳೋದಿಲ್ಲ ಅಂತ. ಅದು ಎಂಥದ್ದು ಇಲ್ಲ. ಯಾಕಂದರೆ ಅದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಹೋದ ವರ್ಷ ಸಂಜೀತ್ ನಮ್ಮ ಬ್ಯಾಂಗ್ಳೂರಿನಲ್ಲಿ DJ ಆದಾಗ 183 MJF ಕೊಟ್ಟರು. ಹಿ ಈಸ್ ದ ನಂಬರ್ 2 ಪೊಸಿಷನ್ ಇನ್ ಇಸಾಮಿ. ಆಮೇಲೆ ಪಾಪ ನಮ್ಮದು ಇವರು ಬಂದರು, ಮೆಲ್ವಿನ್ ಡಿಸೋಜ. ಈಸ್ ಎ ಪ್ರೊಫೆಸರ್, ಈಸ್ ಎ ನಾಟ್ ಬಿಸ್ನೆಸ್ ಮ್ಯಾನ್. ಅವರು ಬಿಸ್ನೆಸ್ ಮ್ಯಾನ್. ಅವ್ರು ಹೇಗೆಂದರೆ ಯಾರು ಹೆಸರು ಕೊಟ್ಟು ಅವ್ರು ಕೂಡ ಹಣ ಕಟ್ತಾಯಿದ್ರು. ನೀವು ಯಾಕೆ ನನ್ನ ಟೆನ್ಯೂರ್ ಮುಗಿಯೋ ಮುಂಚೆ ಯಾವತ್ತು ಬೇಕಾದ್ರೆ ನೀವು ಹಣ ಕೊಡಿ ಅಂತ. ಈ ಪೇಯ್ಡ್ ಲೈಕ್ ದ್ಯಾಟ್. ಬಟ್ ದಿಸ್ ಮ್ಯಾನ್ ಈಸ್ ಎ ಪ್ರೊಫೆಸರ್, ಈ ಕ್ಯಾನಾಟ್ ಡೂ ಎನಿಥಿಂಗ್. ಅದು ಇಡೀ ಡಿಸ್ಟ್ರಿಕ್ಟ್ ನೋಡ್ತಾ ಇತ್ತು, ಈ ಕ್ಯಾನಾಟ್ ಡೂ ಎನಿಥಿಂಗ್ ಅಂತ. ಆದರೆ ಈ ಕ್ರಾಸ್ 210. ದಟ್ ಈಸ್ ದ ಅಚೀವ್ಮೆಂಟ್. ಯಾಕಂದರೆ ಜನಬಲ ಇದ್ದರೆ ಹಣ ತನ್ನಷ್ಟಕ್ಕೆ ಬರ್ತದೆ ಅಂತೆ. ಅದರಿಂದಾಗಿ ನೋಬಡಿ ವಿಲ್ ಸ್ಕ್ಯಾರ್ಡ್ ಅಬೌಟ್ ದಟ್. ಈ ಸಲ ಅವರು ಚೆನ್ನಾಗಿ ಮಾಡಿದರೆ ನೆಕ್ಸ್ಟ್ ಇಯರ್ ಹೆಚ್ಚಿನವ್ರು ಹೇಳೋದುಂಟು, ಈ ಸಲ ಅದು ಟಾಪ್ 10, ನೆಕ್ಸ್ಟ್ ಇಯರ್ ಆ ಕ್ಲಬ್ಬಿನ ಸುದ್ದಿ ಇರೋದಿಲ್ಲ ಅಂತ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಯಾಕಂದರೆ ಪ್ರತಿಯೊಬ್ಬರಿಗೊಂದು ಗೋಲ್ ಇರ್ತದೆ, ಅವ್ರದ್ದೊಂದು ಡ್ರೀಮ್ ಇರ್ತದೆ. ನಾನೊಂದು ಅಧ್ಯಕ್ಷನಾದಾಗಿ ಏನೆಲ್ಲ ಮಾಡ್ಬೋದು ಅಂತ. ಈಸ್ ಒನ್ ರೈಟ್ ವೇ. ಅವರ ದಾರಿಯಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ಬೆನ್ನು ತಟ್ಟಿದಂಥ ಅವರ ತಂದೆ ಇರ್ಬೋದು, ಅವರ ಕ್ಲಬ್ಬಿನ ಪ್ರತಿಯೊಂದು ಚಾರ್ಟರ್ ಮೆಂಬರ್, 8 ಚಾರ್ಟರ್ ಮೆಂಬರ್ ಇದ್ದಾರೆ ಅಂದರೆ ಹಿ ಈಸ್ ವೆರಿ ಲಕ್ಕಿ. ಇವತ್ತು ಕೂಡ ನಾನು ಇವತ್ತು ಕೂಡ ಹೇಳ್ತಿದ್ದೆ, ಕುಂದಾಪುರ ಕ್ಲಬ್ ಹೋಗ್ತಾ 70ನಲ್ಲಿ ಬ್ರೇಕ್ ಆಗಿದೆ. ಅವರು ಕೊಮನು ಹೊಡೆಯೋದಿಲ್ಲ, ಪ್ಲಸ್ ಹೊಡೆಯೋದಿಲ್ಲ, ಅವ್ರು ನಮಗೆ ಬುದ್ಧಿ ಹೇಳೋದು ಮಾತ್ರ ಅಂತ ಹೇಳಿದ್ದೇನೆ. ಯಾಕಂದರೆ ನಮ್ಮ ಕ್ಲಬ್ಗೆ ಬೇರೆಯವರು ಬರೋದು ಬೇಡ ಅಂತ. ದಟ್ ಇಸ್ ದೇರ್ ಥಿಯರಿ. ಅದು ದೇ ಹ್ಯಾಸ್ ಟು ಕಮ್. ನಮ್ಮ ಹಿರಿಯೂರಿನಲ್ಲಿ ಒಂದು ಕ್ಲಬ್ ಇತ್ತು, ಅಲ್ಲೇ ಅವ್ರು ತೀರೋದ್ರು ಅಧ್ಯಕ್ಷ. 10 ವರ್ಷದಲ್ಲಿ ವಿಸಿಟಿಂಗ್ ಕಾರ್ಡ್ ಕಿಸೆಯಲ್ಲಿ. ಈಸ್ ದ ಪರ್ಮನೆಂಟ್ ಪ್ರೆಸಿಡೆಂಟ್. ಯಾರನ್ನು ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಹೊರಗೆ ಹೋದ್ರೆ ಹೋಗಿ, ತೊಂದರೆ ಇಲ್ಲ. ನಾನು ಕೇಳಿದೆ ಯಾಕೆ ಬರೋರೆ ಅಂತ. ಅಲ್ಲ, ನಮ್ಮದು 50 ಲಕ್ಷದ ಆಸ್ತಿ ಉಂಟು, ನಾನು 50 ಲಕ್ಷದ ಲಯನ್ಸ್ ಆಸ್ತಿ, ಅವ್ರು ಮನೆ ಇಟ್ಕೊಂಡು ಹೋಗ್ತಾರೆ ಅವರು. ಇಲ್ಲ, ನಾವು ಬಿಡೋದೇ ಇಲ್ಲ ಯಾರನ್ನು ಬರಲಿಕ್ಕೆ ಅಂತ ಮೆಂಟ್ಯಾಲಿಟಿ. ಅಲ್ಲಿ ಆ ಕ್ಲಬ್ ಇವತ್ತು ಅದು ಏನೂ ಮಾಡ್ತಾಯಿಲ್ಲ. ಯಾಕಂದರೆ ಹೊಸರು ಬರಲಿಕ್ಕೆ ಬಿಡಲೇ ಇಲ್ಲ. ಆದರೂ ಕೂಡ ಕೆಲವೊಂದು ಕ್ಲಬ್ಬು ಇವತ್ತು ಕೂಡ ಸ್ಟ್ರಾಂಗ್ ಆಗ್ತಾಯಿದೆ. ದ ರೀಸನ್ ಈಸ್ ಓನ್ಲಿ ಒನ್,
ಕೆಲವು ಕ್ಲಬ್ ನೋಡಿದಾಗ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ಸ್ ಓನ್ಲಿ, ರಿಟೈರ್ಡ್ ಇಂಜಿನಿಯರ್ಸ್ ಓನ್ಲಿ, ಯಾಕಂದರೆ ಎಲ್ಲರೂ 55ರಿಂದ 65 ಮೇಲೆ ರಿಟೈರ್ಡ್ ಆದವರು. ಅವರೊಟ್ಟಿಗೆ ಹೋಗಿ ಯಂಗ್ ಜನ್ರೇಷನ್ ಕೂತು ಒಂದು ಫೆಲೋಶಿಪ್ ಮಾಡುವಾಗ ಇಲ್ಲ, ಒಂದು ನಗು ಮಾತಾಡುವಾಗಲೂ ಇಲ್ಲ, ಅವರೊಟ್ಟಿಗೆ ಎಂಜಾಯ್ ಮಾಡಲಿಕ್ಕಿಲ್ಲ. ಅವ್ರು ವೆರಿ ಸೀರಿಯಸ್. ನಮ್ಮ ಬಾಲಕೃಷ್ಣ ಶೆಟ್ಟಿ ಇದ್ರಾಗೆ ಅವ್ರಿಗೆ ತುಂಬ ಟೆನ್ಷನ್, ಎಂತ ಮಾಡೋದು ಅಂತ. ಆವಾಗ ಈ ಸೀನಿಯರ್ ಮೋಸ್ಟ್ ಕ್ಲಬ್ಬಿನಲ್ಲಿ ಯಂಗ್ ಜನರೇಷನ್ ಮಕ್ಕಳನ್ನು ತಂದು ಅವರ ಫ್ರೆಂಡ್ಸನ್ನು ತಂದರೆ ಆವಾಗ ಮಾತ್ರ ಆ ಕ್ಲಬ್ ಸ್ಟ್ರಾಂಗ್ ಆಗೋದು. ಇಲ್ಲದಿದ್ದರೆ ನಮ್ಮ ಉಡುಪಿಯಲ್ಲಿ ಉಂಟು ಪ್ರಗತಿ ಕ್ಲಬ್ ಅಂತ, ಅದು ಗ್ರೋತೇ ಆಗೋದು. ಯಾಕಂದರೆ ಎಲ್ಲರೂ ಎಬೋ 65-70 ಇಯರ್ಸ್ನವ್ರು ಇರೋದು, ಎಲ್ಲ ರಿಟೈರ್ಡ್ ಮ್ಯಾನೇಜರ್ಸ್. ಯಾರು ಹೋಗಿ ಕೇಳಿದರೆ ಎಂತ ಮಾರ ಅವರೆಲ್ಲ ಪ್ರಾಯದವ್ರು, ನಾವು ಎಂತ ಮಾಡ್ದೆ ಕ್ಲಬ್ನಲ್ಲಿ ಅಂತ. ಮೆಂಬರ್ ಹೋಗೋದೇ ಇಲ್ಲ ಕ್ಲಬ್ಬಿಗೆ. ಮತ್ತು ಲಾಸ್ಟ್ ಇಯರ್ ಫಸ್ಟ್ ವಿಸಿಟ್ನಲ್ಲಿ ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಒಂದು 4-5 ಮಕ್ಕಳನ್ನು ವಿಸಿಟ್ ಮಾಡಿಸಿ, ಮೆಂಬರ್ ಮಾಡಿಸಿ, ಅವರ ಫ್ರೆಂಡ್ಸ್ ಅಂತಾರಲಿ, ಅದರ್ವೈಸ್ ಕ್ಲಬ್ ವಿಲ್ ಗೋ ಅಂತ. ಹೆಚ್ಚಿನ ಕ್ಲಬ್ಬು ನಾವು ಸಿಕ್ಕುವಂಥ ನಮ್ಮ ಅವಕಾಶವನ್ನು ನಾವೇ ಹಾಳು ಮಾಡ್ಕೊಳ್ಳೋದು. ನಾವು ಕ್ಲಬ್ಬಿನಲ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ, ಒಳ್ಳೆಯ ಥಿಯರಿ, ಹೊಸಬರು ಬಂದರೆ ಅವರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಪ್ರತಿ ವರ್ಷ ಒಂದು ಥಿಯರಿ ಇರ್ತದೆ ನಮ್ಮ ಕ್ಲಬ್ನಲ್ಲಿ. ಇದುವೇ ಇಷ್ಟೇ ಜನ ಹೋಸ್ಟು, ಇಂಥ ತಾರೀಕು ಇಂಥದ್ದೇ ಪ್ರೋಗ್ರಾಮ್, ನಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಫಸ್ಟ್ ಡೇನೇ ಬರೆದು ಕೊಟ್ಟು ಬಿಟ್ಟದ್ದು ಅವರಿಗೆ ಲೀಸ್ಟ್. ಆಮೇಲೆ ಅದೇ ಲೀಸ್ಟನ್ನು ಇಟ್ಕೊಂಡು ಓಡೋದು ಇಡೀ ವರ್ಷ. ಆದರೆ ಲೆಟ್ ದೆಮ್ ಗಿವ್ ಮೈ ಫ್ರೀಡಮ್. ಈ ಸಲ ನೋಡಿ ನಮ್ಮ ರೋಹನ್ ಡಿಕೋಸ್ಟಾ, ಹಿ ಹ್ಯಾಸ್ ದ ಫುಲ್ ಫ್ರೀಡಮ್. ನೀವು ವಾಟ್ಸಪ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಟೈಮ್ಸ್ ನ್ಯೂಸ್ ನೋಡಿ, ಪೇಪರ್ ನೋಡಿ, ಪ್ರತಿ ದಿವಸ ಅವರ ಕಾರ್ಯಕ್ರಮ ಇದೆ. ಯಾಕಂದರೆ ಅವ್ರಿಗೊಂದು ಎಂಬಿಷನ್ ಉಂಟು, ಒಂದು ಗೋಲ್ ಇದೆ. ದಿವಸಗಳು ಮನೆಯಲ್ಲಿ ನಾನು ಕೇಳಿದೆ, ನೀವು ಯಾವ ಕಾರ್ಯಕ್ರಮ ರೆಡಿ ಮಾಡ್ತೀರಿ ಅಂತ. ಇಡೀ ದಿವಸ ಕಾರ್ಯಕ್ರಮದಲ್ಲಿ ಇರ್ತೇವೆ, ರಾತ್ರಿ ಮಲ್ಗೋಗೆಲ್ಲ ಬರೆದಿಡುತ್ತೆ ನಾಳೆ ಇಂಥ ಕಾರ್ಯಕ್ರಮ ಮಾಡಬೇಕಂತ. ಯಾಕಂದರೆ ಅವ್ರಿಗೆ ಅದೊಂದು ಆಸೆ, ಆಕಾಂಕ್ಷೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಫಸ್ಟ್ ಎಲ್ಲ ಮಲ್ಟಿಪಲಲ್ಲ, ನಮ್ಮ ಇಂಡಿಯಾದಲ್ಲೆಲ್ಲ ಇಶಾಮಿಯಲ್ಲೇ ಫಸ್ಟ್ ಬರೋದು. ಯಾಕಂದರೆ ಯು ಆರ್ ರಿಪೋರ್ಟಿಂಗ್ ಇನ್ ದ ಪೋರ್ಟಲ್ ವೆರಿ ವೆಲ್, 100% ರಿಪೋರ್ಟಿಂಗ್ ನ ಸ್ವಪ್ನ. ಎಸ್, ಅದರಿಂದಾಗಿ ಖಂಡಿತ ಈ ಕ್ಲಬ್ಬು ಒಳ್ಳೆಯ ಕ್ಲಬ್ ಆಗಿ ಬರಲಿ ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ ಜಿಲ್ಲೆಯ ಬಗ್ಗೆ ಹೇಳೋದಾದರೆ, ನಮ್ಮ ಇದೇ ರೀಜನ್ನ ನಮ್ಮ ಬನ್ನಾಡಿ ಕ್ಲಬ್ಬಿನವರು ಒಂದು ತಿಂಗಳ ಹಿಂದೆ ಒಂದು 20 ಲಕ್ಷ ರೂಪಾಯಿದ ಒಂದು ಬಸ್ ಕೊಡೋ ಮೂಲಕ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಇಂಟರ್ನ್ಯಾಷನಲಿಂದ ಈ ಸಲ ನಮಗೆ ಒಂದು 5 ಗ್ರ್ಯಾಂಟ್ ಬಂದಿದೆ. ಅದರಲ್ಲಿ ದೊಡ್ಡ ಗ್ರ್ಯಾಂಟ್ ಅಂದರೆ ಒಂದು ಲಿಯೋಗೆ ಅಪ್ರೂವಲ್ ಆಗಿದೆ, $4,800. ನಮಗೆ ಇಷ್ಟುವರೆಗೆ ಲಿಯೋ ಗ್ರಾಂಟ್ ನಮ್ಮ ಡಿಸ್ಟ್ರಿಕ್ಟ್ ಇಷ್ಟು ವರ್ಷದಲ್ಲಿ ಬರಲಿಲ್ಲ. ಆದರೆ ಬಿಕಾಸ್ ಆಫ್ ಅವರ್ ಪೇಪರ್ ವರ್ಕ್, NMLD ತುಂಬ ಸಪೋರ್ಟ್ ಇತ್ತು. $4,800 ನಮಗೆ ಅಪ್ರೋಚ್ ಆಗಿದೆ. ಅದೇ ರೀತಿ ಎಮರ್ಜೆನ್ಸಿ ಗ್ರ್ಯಾಂಟ್ ಕೂಡ ಬಂದಿತ್ತು, $10,000. ಅದನ್ನು ಅತಿ ಉತ್ತಮ ರೀತಿಯಲ್ಲಿ ನಮಗೆ ಒಂದೂ ಹೆಡ್ಡೇಕ್ ಇಲ್ಲದೆ 100% ಕ್ಲೀನ್ ನಮಗೆ ಒಂದು ಆ ಜಿಲ್ಲೆಗೆ ಒಂದು ಮುಟ್ಟಿಸಿದ ವ್ಯಕ್ತಿ ಇದ್ದರು. ಇವತ್ತು ವಿ ಆರ್ ಮಿಸ್ಸಿಂಗ್ ಹಿಮ್. ನಮ್ಮ ಅರುಣ್ ಹೆಗ್ಡೆ ಅವರು, ನಮ್ಮ ಡಿಸ್ಟ್ರಿಕ್ಟ್ ಅಂಬಾಸಿಡರ್, ಅವರು ಅತಿ ಉತ್ತಮ ರೀತಿಯಿಂದ ಯಾವುದೇ ನಮಗೆ ಒಂದೇ ಒಂದು ಶ್ರಮ ಇಲ್ಲದೆ, ಅದು ಲೋಡಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಎಲ್ಲವನ್ನು ಅತಿ ಉತ್ತಮ ರೀತಿ ಮಾಡಿದೆ ಅಂತ ಅರುಣ್ ಹೆಗ್ಡೆಗೂ ಕೂಡ ನಾನು ಈ ಸಮಯದಲ್ಲಿ ನೆನಪಿಸ್ತಾ ಅಭಿನಂದನೆ ಹೇಳ್ತೇನೆ. ಅದೇ ರೀತಿ ನಮ್ಮ ಈ ವರ್ಷದ ಕಾರ್ಯಕ್ರಮಗಳಲ್ಲಿ ಒಂದು ಆ್ಯಂಬುಲೆನ್ಸ್ಗೆ ಕೂಡ ಒಂದು ರಿಕ್ವೈರ್ಮೆಂಟ್ ಬಂದಿತ್ತು ನಮ್ಮ ದಾವಣಗೆರೆಯಲ್ಲಿ. ಅದಕ್ಕೂ ಕೂಡ ನಾವು ಇಂಟರ್ನ್ಯಾಷನಲ್ ಬರೆದಾಗ ಅದಕ್ಕೂ ಕೂಡ ನಮಗೆ ಗ್ರ್ಯಾಂಟ್ ಅಪ್ರೂವಲ್ ಆಗಿದೆ. ಅದರಿಂದ ಒಂದು ಆ್ಯಂಬುಲೆನ್ಸ್ ಕೂಡ ಈ ಸಲ ನಮ್ಮ ಬ್ಲಡ್ ಕ್ಯಾಂಪಿಗೆ ಹೋಗ್ತದೆ. ಎಲ್ಲಿ ಬ್ಲಡ್ ಡೊನೇಷನ್ ದಾವಣಗೆರೆಯಲ್ಲಿ. ಅದೇ ರೀತಿ ನಮಗೆ ಸ್ಕೂಲಿಂಗ್ ಇರ್ಬೋದು, ಅದೇ ರೀತಿ ನಮ್ಮ ವಿ ಕ್ಲಬ್ ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಅದರದ್ದು ಕೂಡ ಗ್ರ್ಯಾಂಟ್ ನಮಗೆ ಅಪ್ರೂವಲ್ ಆಗಿದೆ. ಅದೊಂದು 5 ಒಳ್ಳೆಯ ಗ್ರ್ಯಾಂಟ್. ಈಗ ಮಲ್ಟಿಪಲಲ್ಲಿ ನೋಡೋದಾದರೆ ವಿ ಆರ್ ದ ನಂಬರ್ ಆಫ್ ಗ್ರ್ಯಾಂಟಲ್ಲಿ ನಾವೇ ಹೈಯೆಸ್ಟ್ ಗ್ರ್ಯಾಂಟ್ ನಾವು ಅಪ್ರೂವಲ್ ತೊಗೊಂಡಿದ್ದೇವೆ. ಬಿಕಾಸ್ ಆಫ್ ದ GST ಇಟ್ ಹ್ಯಾಸ್ ಬೀನ್ ಡಿಲೇಡ್. ಆದರೂ ಕೂಡ 1-1.5 ತಿಂಗಳಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ಲೀನ್ ಅಂತ ಹೇಳ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಸೆಲೆಬ್ರೇಟ್ನ ಕಾರ್ಯಕ್ರಮಗಳಲ್ಲಿ ನಾವು ಸೆಲೆಬ್ರೇಷನ್ ಬಗ್ಗೆ ಮಾತಾಡೋದಾದರೆ, ನಮ್ಮ ದಾಂಡ್ಯ ಕಾರ್ಯಕ್ರಮ ಭಾರಿ ಚಂದ ಮಾಡಿತ್ತು ಉಡುಪಿಯಲ್ಲಿ. ಅದರೊಂದಿಗೆ ನಮ್ಮ ದೀಪಾವಳಿ ಒಂದು 10 ದಿವಸದಿಂದ ನಾವು ದೀಪಾವಳಿ ಕಾರ್ಯಕ್ರಮ ಮಾಡಿದ್ದೇವೆ. ಅದರಲ್ಲಿ ಕೂಡ ಕುಂದಾಪುರದವರ ಅಟೆಂಡೆನ್ಸ್ ಭಾರಿ ಕಮ್ಮಿ ಇದ್ದರೂ ಕೂಡ ಉಡುಪಿಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ಒಂದು 250ರಿಂದ 270 ಜನ ಇದ್ದು ಕೂಡ ಅತಿ ಉತ್ತಮ ರೀತಿಯಲ್ಲಿ ನಮ್ಮ ಹೆಬ್ರಿ ಹರ್ಷಣ್ಣನವರ ಟೀಮು ಮಾಡಿದ್ದಾರೆ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ರಜತ್ ಹೆಗಡೆ ಅವರೇ, ಒಂದು ನಿಮಿಷ ನಿಲ್ಲಿ. ಕಳೆದ ವರ್ಷ ವಲಯಾಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸೋದಕ್ಕೋಸ್ಕರ ಝೋನ್ ಚೇರ್ಪರ್ಸನ್ಸ್ ಎಕ್ಸಲೆನ್ಸ್ ಅವಾರ್ಡ್ ಫ್ರಾಮ್ ಇಂಟರ್ನ್ಯಾಷನಲ್ ಒಂದು ಪಿನ್ ಬಂದಿದೆ ನಿಮಗೆ. ಅದನ್ನು ಕೂಡ ನೀವು ಜಿಲ್ಲಾ ಗವರ್ನರಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ಒಂದು ಉತ್ತಮ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾಗಿ ಸೇವೆಯನ್ನು ನೀಡಿದ್ದಕ್ಕಾಗಿ ವಿಲ್ಫ್ರೆಡ್ ಮಿನೇಜಸ್ ಅವರಿಗೆ ಪ್ರೆಸಿಡೆಂಟ್ಸ್ ಲಯನ್ಸ್ ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಹಾಗೂ ಒಂದು ಬ್ಯಾನರ್ ಪ್ಯಾಚ್ ಬಂದಿರ್ತದೆ. ನೀವು ಕೂಡ ಬಂದು ಅದನ್ನು ಜಿಲ್ಲಾ ಗವರ್ನರಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಲಯನ್ಸ್ ಕ್ಲಬ್ ಹಂಗಳೂರಿನ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಯ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಲಯನ್ ರೋಹನ್ ಡಿಕೋಸ್ಟರ್ ಅವರೇ, ನೆಚ್ಚಿನ ಜಿಲ್ಲಾ ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳೇ, ಇಲ್ಲಿ ನೆರೆದಿರುವಂಥ ಲಯನ್ಸ್ ಕ್ಲಬ್ ಹಂಗಳೂರಿನ ಸರ್ವ ಸದಸ್ಯರೇ ಹಾಗೂ ಆಹ್ವಾನಿತ ಕ್ಲಬ್ಬಿನಿಂದ ಬಂದಂಥ ಪದಾಧಿಕಾರಿಗಳಿಗೆ, ಆಹ್ವಾನಿತರೇ, ರೊಟೇರಿಯನ್ ಗಣೇಶ್ ಪುತ್ರನವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ಬಹಳ ಒಂದು ಸಂತೋಷವಾಗ್ತಾ ಇದೆ. ಲಯನ್ಸ್ ಕ್ಲಬ್ ಹಂಗಳೂರಿಗೆ ಭೇಟಿ ನೀಡಲು ಮಧ್ಯಾಹ್ನ 2 ಗಂಟೆಯಿಂದ ಸತತವಾಗಿ ಎಡೆಬಿಡದ ಸೇವಾ ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಗವರ್ನರ್ ಜೊತೆ ಕೂಡ ನಾನು ಭಾಗಿಯಾಗಿದ್ದೆ. ಅತ್ಯುತ್ತಮವಾದ ಸೇವಾ ಕಾರ್ಯಕ್ರಮಗಳು, ಲಯನ್ಸಿನ ಇಮೇಜನ್ನು ಹೆಚ್ಚಿಸುವಂಥ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಈ ದಿನ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಹಂಗಳೂರಿನವರು ಅಳವಡಿಸಿಕೊಂಡಿದ್ದರು. ಮೊದಲನೇದಾಗಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ಈಗಾಗಲೇ ಜಿಲ್ಲಾ ಗವರ್ನರ್ ಹೇಳಿದ ಹಾಗೆ ಅತ್ಯಧಿಕವಾಗಿ ಮೆಂಬರ್ಶಿಪ್ಪನ್ನು ಸೇರಿಸಿದಂಥ ಒಂದು ಕ್ಲಬ್ ಇದ್ದರೆ ಅದು ಲಯನ್ಸ್ ಕ್ಲಬ್ ಹಂಗಳೂರು. ಯಾಕಂದರೆ 14 ಸದಸ್ಯರನ್ನು ಇನ್ಸ್ಟಾಲೇಷನಿನ ದಿನ ಅವರು ಸೇರಿಸಿದ್ರು. ಇವತ್ತು 4 ಹೊಸ ಸದಸ್ಯರ ಸೇರ್ಪಡೆಯನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾ ಗವರ್ನರ್ ಒಬ್ಬರಿಂದ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯವಾಗಲಿಕ್ಕಿಲ್ಲ. ನಾವೆಲ್ಲ ಸದಸ್ಯರವರ ಜೊತೆ ಕೈ ಜೋಡಿದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆ ಪ್ರಗತಿಯನ್ನು ಏರಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ 3 MGFಗಳನ್ನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ MGF ಆಗುವ ಮುಖಾಂತರ $3,000 ನೀಡಿದಂತಹ ಕ್ಲಬ್ ಇದ್ದರೆ ಅದು ಲಯನ್ಸ್ ಕ್ಲಬ್ ಹಂಗಳೂರು ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಅದೇ ರೀತಿ ಪ್ರಪ್ರಥಮವಾಗಿ ಒಂದು ಹೊಸ ಕ್ಲಬ್ಬನ್ನು ಜಿಲ್ಲೆಗೆ ನೀಡಿದಂಥ ಕ್ಲಬ್ ಇದ್ದರೆ ಅದು ಕೂಡ ಲಯನ್ಸ್ ಕ್ಲಬ್ ಹಂಗಳೂರು ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಮಗದೊಮ್ಮೆ ಎಲ್ಲ ಸರ್ವ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಎಲ್ಲರೂ ಜೊತೆಗೂಡಿ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹನಿಗೂಡಿದರೆ ಹಳ್ಳ ಅಂತ ನಾವು ಹೇಳ್ತೇವೆ. ಎಲ್ಲ ಸದಸ್ಯರು ಏನು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಲಯನ್ಸ್ ಕ್ಲಬ್ ಹಂಗಳೂರಿನ ಅಧ್ಯಕ್ಷರು, ಅದಕ್ಕೆ ನಾವೆಲ್ಲ ಜೊತೆಗೂಡಿ ಮಾಡುವ ತಮ್ಮ ತಮ್ಮ ದೇಣಿಗೆಯನ್ನು ನೀಡಿ ಬಹಳ ಉತ್ತಮವಾದ ಸೇವಾ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಈ ವರ್ಷ ಜಿಲ್ಲೆಯ ಒಂದು ಪ್ರಥಮ ಕ್ಲಬ್ ಆಗಿ ಕೂಡ ನೀವು ಮೂಡಿ ಬಂದಿದ್ದೀರಿ. ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸದಸ್ಯರಾಗಿ ಸೇರ್ಪಡೆಗೊಂಡ ನೀವು ಯಾರ್ಯಾರು ಸದಸ್ಯರನ್ನು ಮಾಡಿದ್ದೀರಿ ಅವರ ಹೆಸರು ಹೇಳಿ. ಪ್ರೇರಕನಾಗಿ ನಾನು ಅವರಿಗೆ ಲಯನ್ಸ್ ಸಂಸ್ಥೆಗಳ ಉದ್ದೇಶ ಮತ್ತು ನೀತಿ ಸಂಹಿತೆಗಳನ್ನು ಮನವರಿಕೆ ಮಾಡಿ ಲಯನ್ಸ್ ತತ್ವಗಳನ್ನು ಅರಿತುಕೊಂಡು ನಮ್ಮ ಸಂಸ್ಥೆಯ ಎಲ್ಲ ಸಭೆ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಅವರು ಉತ್ತಮ ಲಯನ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಾಗಿ ಭರವಸೆಯನ್ನು ನೀಡುತ್ತೇನೆ. ಎಲ್ಲ ಹೊಸ ಸದಸ್ಯರಿಗೆ ಮಗದೊಮ್ಮೆ ಶುಭಾಶಯಗಳನ್ನು ನೀಡುತ್ತಾ ವೇದಿಕೆಗೆ ಬಂದು ಜಿಲ್ಲಾ ಗವರ್ನರಿಂದ ನಮ್ಮ ಜಿಲ್ಲೆಯ ಪಿನ್ನನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಗದೊಮ್ಮೆ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದಿಸಿ ಇಲ್ಲಿ ನೆರೆದಿರುವಂತಹ ಎಲ್ಲ ಲಯನ್ಸ್ ಬಾಂಧವರಿಗೆ ಶುಭ ಕೋರಿ ಅವಕಾಶಕ್ಕಾಗಿ ನಮಸ್ತೆ. ಲಯನ್ ಲೇಡಿ ಟೇಬಲ್ ಹತ್ರ ಸೋಡಾ ಗ್ಲಾಸ್ ನೀರೇನು ಬರಲಿಲ್ಲ, ಆದರೆ ಲಯನ್ ಸದಸ್ಯರ ಮುಂದೆ ಸೋಡಾ ಗ್ಲಾಸ್ ನೀರು ಬಂದಿದೆ. ನನ್ನ ಕಣ್ಣು ಕೂಡ ಅದರ ಮೇಲೆ ಇದೆ. ಹಾಗಾಗಿ ನಾನು ಒಂದೇ ನಿಮಿಷ ತಗೊಳ್ಳೋದು. ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಅಧ್ಯಕ್ಷರೇ, DG, ಫಸ್ಟ್ VDG, RC, ZC, DCS, DCT ಹಾಗೂ ಕ್ಲಬ್ಬಿನ ಸೆಕ್ರೆಟರಿ ಕಾರ್ಯದರ್ಶಿಯವರೇ, ನಮ್ಮ ರೋಹನ್ ಕಾಸ್ಟ ಪ್ರೆಸಿಡೆಂಟ್ರವರು ಇವತ್ತಿಗೆ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ 160 ದಿನಗಳನ್ನು ನಾವು ಕಳೆದಿದ್ದೇವೆ. ಅದರಲ್ಲಿ 106 ಸೇವಾ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಅದೇ ರೀತಿ ಅವರಿಗೆ 1,65,000ಕ್ಕೂ ಮಿಕ್ಕಿ ಮಾರ್ಕ್ಗಳು ಬಂದಿದೆ. ಹಾಗಾಗಿ ಇವತ್ತು ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಅಧ್ಯಕ್ಷರೇ ರೋಹನ್ ಡಿ ಕಾಸ್ಟರ್ ಅವರೇ, ನಿಮಗೆ ನಮ್ಮೆಲ್ಲರ ಅಭಿವಂದನೆಗಳು. ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ಗೌರವಾನ್ವಿತ ಲಯನ್ ಮೊಹಮ್ಮದ್ ಹನೀಫ್ ಅವರೇ ಹಾಗೂ ಫಸ್ಟ್ VDG ಲಯನ್ ಸ್ವಪ್ನ ಸುರೇಶ್ ಅವರೇ ಹಾಗೂ ಸೆಕೆಂಡ್ VDG ಲಯನ್ ರಾಜೀವ್ ಕೋಟ್ಯಾನ್ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಕ್ಯಾಬಿನೆಟ್ ಸದಸ್ಯರೇ ಹಾಗೂ ಬೇರೆ ಬೇರೆ ಕ್ಲಬ್ಗಳಿಂದ ಆಗಮಿಸಿರುವಂತಹ ಎಲ್ಲ ಸದಸ್ಯರೇ ಹಾಗೂ ಲಯನ್ಸ್ ಕ್ಲಬ್ ಹಂಗಳೂರಿನ ಎಲ್ಲ ಸದಸ್ಯರು. ಫ್ರೆಂಡ್ಶಿಪ್ಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ಲಯನ್ ಮೊಹಮ್ಮದ್ ಹನೀಫ್.
ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಾಗಲೇ ಸ್ವಪ್ನ ಮೇಡಮ್ ಅವರು ಹೇಳಿದರು ಹನೀಫ್ರ ಹತ್ರ ಒಂದು ಮೋಡಿ ಮಾಡುವಂತಹ ಒಂದು ಚಾಕಚಕ್ಯತೆ ಇದೆ ಅಂತ ಹೇಳಿ. ಅಂತ ಹೇಳಿದರೆ ಮೊಹಮ್ಮದ್ ಹನೀಫ್ರವರು ನನ್ನನ್ನು ಕೇಳದೇ ಇದ್ದರೆ ಖಂಡಿತವಾಗಿ ನಾನು ಆಸ್ತಿ ಆಗ್ತಾ ಇರಲಿಲ್ಲ. ಸೊ ಅವರ ಒಂದು ಫ್ರೆಂಡ್ಶಿಪ್ಗೆ ಕಟ್ಟಿಬಿದ್ದು ನಾನು ಆಸ್ತಿ ಆದೆ. ಬಹುಶಃ ಆಸ್ತಿ ಆದ ಒಂದು ಗಳಿಗೆ ಏನೋ ಒಂದು ನಮ್ಮ ರೀಜನ್ನಲ್ಲಿ ಒಂದು ಒಳ್ಳೆ ಕ್ಲಬ್ಗಳು ಸಿಕ್ತು. ಕ್ಲಬ್ಗಳಂತ ಹೇಳಿದರೆ ನಮ್ಮ 9 ರೀಜನ್ಗಳಲ್ಲಿ ಲಯನ್ಸ್ ಕ್ಲಬ್ ಹಂಗಳೂರು ಅನ್ನುವಂಥದ್ದು ಟಾಪ್ 1ರಲ್ಲಿ ಬಂತು. ಬಹುಶಃ ನಾನು ಈ ಒಂದು ಕ್ಲಬ್ನ ಇನ್ಸ್ಟಾಲೇಷನ್ ಸಂದರ್ಭದಲ್ಲಿ ಹೇಳಿದ್ದೆ, ಲಯನ್ ಮೊಹಮ್ಮದ್ ಹನೀಫ್ರವರ ಒಂದು ಸ್ಲೋಗನ್ ಅನ್ನುವಂಥದ್ದು ಹಾರಿಝಾನ್ ಅಂತ ಹೇಳಿ. ಹಾರಿಝಾನ್ ಅಂತ ಹೇಳಿದರೆ ದಿಗಂತ. ಆ ದಿವಸ ನಾನು ವೇದಿಕೆಯಲ್ಲಿ ಹೇಳಿದ್ದೆ, ಮೊಹಮ್ಮದ್ ಲಯನ್ ಹನೀಫ್ರ ಹಾರಿಝಾನ್ ರೀಚ್ ಆಗುವ ಎಲ್ಲ ಲಕ್ಷಣಗಳನ್ನು ರೋಹನ್ ಡಿ ಕೋಸ್ಟರಲ್ಲಿ ನೋಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಸೊ ಅದು ಇವತ್ತು ಖಂಡಿತವಾಗಿ ನಿಜವಾಗಿದೆ. ಅಧ್ಯಕ್ಷೀಯ ವರ್ಷವನ್ನು ಅವಿಸ್ಮರಣೀಯವಾಗಿ ಮಾಡಿ ತನ್ನದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಸ್ಲೋಗನ್ ಏನಿದೆ, ಮೇಕ್ ಯುವರ್ ಮಾರ್ಕ್ ಎಂತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಮಾತಿಗೆ ನಮ್ಮ ಮಂಗಳೂರು ಕ್ಲಬ್ಬಿನ ಅಧ್ಯಕ್ಷರು ಭಾಳಷ್ಟು ಕೆಲಸವನ್ನು ಮಾಡಿ ಈ ವರ್ಷದ ಟಾಪ್ 1 ಕ್ಲಬ್ ಆಗಿ ಮೂಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಅವರ ಮಂಗಳೂರು ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿಯ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೇವಲ ಅಂಕಗಳಿಗೆ ಕಾರ್ಯಕ್ರಮಗಳನ್ನು ಮಾಡದೆ ದೀನದಲಿತರ ಬಡವರ ಸಹಾಯವನ್ನು ಮಾಡಿ ಎಲ್ರಿಗೂ ಸಹಾಯಹಸ್ತವನ್ನು ನೀಡಿ ತನ್ನದೇ ಆದಂಥ 6 ತಿಂಗಳಲ್ಲಿ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕರಿಗೂ ಕೂಡ ಹತ್ತಿರವಾದಂಥ ಕ್ಲಬ್ ಯಾವುದಂತ ಹೇಳಿದರೆ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ನಿರಂತರವಾದಂಥ ಈ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಸಹಕರಿಸಿದಂಥ ಈ ಕ್ಲಬ್ಬಿನ ಎಲ್ಲ ಹಿರಿಯ ಕಿರಿಯ ಲಯನ್ಸ್ ಬಂಧುಗಳಿಗೆ ಹಾಗೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡಿ ನಿಮ್ಮನ್ನು ಬೆಂಬಲಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲಾ ಗವರ್ನರ್ ಅವರಿಗೆ ಹಾಗೂ ಜಿಲ್ಲೆಯ ಎಲ್ಲ ಉಪಜಿಲ್ಲಾ ಗವರ್ನರಿಗೆ ವಂದನೆಗಳನ್ನು ಹೇಳ್ತಾ, ನಿಮ್ಮ ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿ ಬರಲಿ. ಬಹುಶಃ ನಾವು ಏನು ನೋ ಲಿಮಿಟ್ ಮಾರ್ಕ್ಸನ್ನು ಫಿಕ್ಸ್ ಮಾಡಿದ್ದೇವೆ, ಅದನ್ನು ಹೊರತುಪಡಿಸಿ ಲಿಮಿಟ್ ಇದ್ದಂಥ ಕ್ಷೇತ್ರಗಳಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದೆ. ಬಹುಶಃ ನಾವು ಹೇಳೋದಾದರೆ ಮೈನರ್ ಹಾಗೂ ಮೇಜರ್ ಪ್ರಾಜೆಕ್ಟ್ಗಳು ಈಗಾಗಲೇ ನಮ್ಮ ಲಿಮಿಟ್ ಪ್ರಕಾರ ನಿಮ್ಮ ಅಧ್ಯಕ್ಷರು ಕಂಪ್ಲೀಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡುವಂಥ ಅವಕಾಶ ಅವರದಾಗಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಜೈ ಹಿಂದ್. ಸೈನ್ಸಿನಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡವರು, ಹಾಗಾಗಿ ನಾನು ಪ್ರತಿಜ್ಞಾವಿಧಿ ಸ್ವೀಕಾರವನ್ನು ಮುಗಿಸಿದ್ದೇನೆ. ನೀವು ವೇದಿಕೆಗೆ ಬಂದು ಒಂದು ಪಿನ್ನನ್ನು ಜಿಲ್ಲಾ ಗವರ್ನರಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಧ್ಯಕ್ಷತೆಯನ್ನು ವಹಿಸಿದಂಥ ಲಯನ್ ರೋಹನ್ ಡಿ ಕೋಸ್ಟ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು. ಹಾಗೆ ಇಂದು ಮಧ್ಯಾಹ್ನದಿಂದ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಉಪಸ್ಥಿತರಿದ್ದು ನಮಗೆ ಶುಭ ಹಾರೈಸಿದಂಥ ನಮ್ಮ ಹೆಮ್ಮೆ ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ಲಯನ್ಸ್ ಕ್ಲಬ್ ಮಂಗಳೂರಿನ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಫಸ್ಟ್ ವೇದಿಕೆ ಲಯನ್ ಸ್ವಪ್ನ ಸುರೇಶ್ ಮೇಡಮ್ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದ. ಹಾಗೆ ಇಂದು ವೇದಿಕೆ ಮೇಲಿರುವ ಸೆಕೆಂಡ್ ವೇದಿಕೆ ಲಯನ್ ರಾಜೀವ್ ಕೋಟ್ಯಾನ್ ಸರ್ ತಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದ. ಹಾಗೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಗಿರೀಶ್ ರಾವ್ ಸರ್ ತಮಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಶ್ರೀನಿವಾಸ್ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ಲಯನ್ RC ಲಯನ್ ಸೋಮನಾಥ್ ಹೆಗಡೆ ಸರ್ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮವರಾದ ಜರ್ಸಿ ಲಯನ್ ಬಾಲಕೃಷ್ಣ ಶೆಟ್ಟಿ ಸರ್ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ಲಯನ್ಸ್ ಕ್ಲಬ್ ಮಂಗಳೂರಿನ ಸೆಕ್ರೆಟರಿ ಲಯನ್ ಮ್ಯಾಥ್ಯೂ ಜೋಸೆಫ್ ಅವರ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಆಮಂತ್ರಣದ ಮೇರೆಗೆ ಬೇರೆ ಬೇರೆ ಕ್ಲಬ್ನಿಂದ ಆಗಮಿಸಿದ ಪದಾಧಿಕಾರಿಗಳು ಹಾಗೆ ಅತಿಥಿಗಳು, ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಹಾಗೂ ಕುಟುಂಬದವರು ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ನಿರೂಪಣೆ ಮಾಡಿದಂಥ ಲಯನ್ ರಜನಿ ಮ್ಯಾಥ್ಯೂ ಹಾಗೂ ರೆಡ್ಡ ಡಿ ಕೋಸ್ಟ ಹುಡುಗ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದ ಎಲ್ಲ ಹೋಸ್ಟ್ನವರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ಒಂದೇ ಮಾತಾಡಿದ್ದಾರೆ. ಥ್ಯಾಂಕ್ ಯು.
Oh